ಆದರೆ ಭಗವಂತ ಶ್ರೀಮದಾಚಾರ್ಯರಂತಾರೆ ಕೇವಲೋದ್ಯೋಗಿನೋ ನಿಶಂ, ಭಗವಂತನ ಕೈಗಳಿಗೆ ವಿಶ್ರಾಂತಿಯೇ ಇಲ್ಲ, ಯಾವಾಗಲೂ ಉದ್ಯೋಗ. ಅವನಿಗೆ ವಿಶ್ರಾಂತಿ ಅಂದರೆ ನಮ್ಮೆಲ್ಲರ ಚಿರವಿಶ್ರಾಂತಿ. ಎಂದಿಗೂ ಪರಮಾತ್ಮನಿಗೆ ವಿಶ್ರಾಂತಿ ಇಲ್ಲ, ನಿರಂತರವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ, ಜಗತ್ತಿನಲ್ಲಿ ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ, ನಡೀತಾ ಇದೆ ಜಗತ್ತಿನ ಚಕ್ರ. ಅಂದ ಮೇಲೆ ಭಗವಂತನ ಸಾಮರ್ಥ್ಯ ಎಷ್ಟಿರಬಹುದು ಊಹೆ ಮಾಡಿಕೊಳ್ಳಿ, ಅವನ ಶಕ್ತಿ. ಆದ್ದರಿಂದ ರಾಘತೆ ಪರಮ ಸಮರ್ಥೋ ಭವತಿ, ರಾಘ ಅತ್ಯಂತ ಸಮರ್ಥನಾದದ್ದರಿಂದ ಭಗವಂತನಿಗೆ ರಾಘ ಅಂತಾರೆ. ಅಂತಹ ರಾಘ ಸರ್ವಸಮರ್ಥನಾದ ಪರಮಾತ್ಮ ಇವನು ವೇಂದ್ರ. ವೇಂದ್ರ ಅಂದ್ರೆ ಏನು? ತ್ರಿವೇಂದ್ರಂ ಒಳಗಿದ್ದಾನೆ ಅಂತ ತಿಳ್ಕೋಬೇಡ. ವೇಂದ್ರ ಅಂದ್ರೆ ಏನು? ವ ಅಂದ್ರೆ ಜೀವರಾಶಿಗಳು, ಇಂದ್ರ ಅಂದ್ರೆ ನಾಯಕನಾಗಿದ್ದಾನೆ. ವಾ ಎಂಬ ಧಾತುವಿಗೆ ಗತಿ ಅಂತ ಅರ್ಥ ಇದೆ. ಗತಿ ಅಂದ್ರೆ ನಮ್ಮೆಲ್ಲರ ಉದ್ಗತಿಗೆ ಸಾಧನವಾದದ್ದು, ಉನ್ನತಿಗೆ ಸಾಧನವಾದ ಜ್ಞಾನ, ತಿಳುವಳಿಕೆ. ತಿಳುವಳಿಕೆ ಇದ್ದ ಚೇತನರಿಗೆ ವ ಅಂತ ಕರೆಯೋದು. ಇಂದ್ರ ಅಂದ್ರೆ ಉತ್ತಮ, ವೇಂದ್ರ ಅಂದ್ರೆ ಎಲ್ಲ ಚೇತನರಿಗಿಂತಲೂ ಉತ್ತಮನಾಗಿದ್ದಾನೆ ಭಗವಂತ. ಅಥವಾ ವ ಅಂದ್ರೆ ಜ್ಞಾನ. ಈ ಜಗತ್ತಿನೊಳಗೆ ಜ್ಞಾನದೊಳಗೆ ತೋರುವ ವಸ್ತುಗಳು ಅಂತ ಯಾವುದಿವೆ, ಯಾವುದು ಅಂತ ಕೇಳಬೇಡಿ, ಯಾವುದು ತೋರತ್ತೋ ಆ ಎಲ್ಲ ವಸ್ತುಗಳಿಗಿಂತಲೂ ಪರಮಾತ್ಮ ಉತ್ತಮನಾಗಿದ್ದಾನೆ. ಆದ್ದರಿಂದ ಅವನು ವೇಂದ್ರ. ರಾಘ ಸರ್ವಸಮರ್ಥನಾದಂತಹ ಸ್ವತಂತ್ರನಾದ ಭಗವಂತ ವೇಂದ್ರನಾಗಿದ್ದಾನೆ. ಚೇತನ ಹಾಗೂ ಅಚೇತನವಾದ ಸಮಸ್ತ ಪದಾರ್ಥಗಳಿಗಿಂತಲೂ ಉತ್ತಮನಾಗಿದ್ದಾನೆ ಎಂಬ ತೀರ್ಥ ಶಾಸ್ತ್ರವನ್ನು ಯಾರು ನಮಗೆ ರಚನೆ ಮಾಡಿ ಕೊಟ್ಟರೋ ಅವರು ರಾಘವೇಂದ್ರ ತೀರ್ಥರು. ರಾಘೋ ವೇಂದ್ರ ಇತಿ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ತೀರ್ಥ. ಸರ್ವಸಮರ್ಥನಾದ ಭಗವಂತ ನಮ್ಮೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಅವನು ಉತ್ತಮನಾಗಿಲ್ಲ ಅಂತಾದರೆ, ನಮಗೆ ಒಡೆಯನಾಗದೇ ಇದ್ರೆ, ನಾವೇ ಸ್ವತಂತ್ರರಾಗಿದ್ದರೆ ಹೇಗೆ ಬೇಕೆ ಹಾಗೆ ಸುಖವಾಗಿ ನಾವಿರಬಹುದಾಗಿತ್ತು. ನಮ್ಮ ಇಚ್ಛೆಗೆ ಬಂದಂತೆ ನಮಗಿರ್ಲಿಕ್ಕಾಗುವುದಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಲ್ಲ, ಭಗವಂತ ಸ್ವತಂತ್ರ, ನಾವು ಅವನಿಗೆ ಅಧೀನರು ಎಂಬ ತತ್ವವನ್ನು ತಿಳಿಸಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಜೊತೆಗೆ ರಘ ಎಂಬ ಧಾತುವಿಗೆ ಗತಿ ಅಂತ ಮತ್ತೊಂದು ಅರ್ಥ ಇದೆ. ರಾಘ ಬೇರೆ, ರಘ ಬೇರೆ. ರಾಘವೇಂದ್ರ ರಘಿಗತೌ ರಂಘಂತೆ ಇತಿ ರಾಘಾಹ. ಯಾರು ಗಮನಶೀಲರೋ ಅವರಿಗೆ ರಾಘ ಅಂತ ಕರೀರಿ. ಅಥವಾ ರಂಘತೆ ಇತಿ ರಾಘ, ಯಾವಾಗಲೂ ಗಮನಶೀಲರಾದವರು ಅಂದ್ರೆ ಯಾರು? ಸಂಸ್ಕೃತದಲ್ಲಿ ಸದಾಗತಿ ಅಂತ ಕರೀತಾರೆ. ಯಾರಿಗೆ? ಗಾಳಿಗೆ. ಯಾವಾಗಲೂ ಹೋಗ್ತಾ ಇರ್ತದೆ. ಗಾಳಿ ಒಂದು ಕಡೆಗೆ ನಿಲ್ಲೋ ಸ್ವಭಾವದ್ದಲ್ಲ, ಅದು ಯಾವಾಗಲೂ ಓಡಾಡುವ ಸ್ವಭಾವ. ಹೀಗಾಗಿ ರಘಿಗತವು ಯಾವಾಗಲೂ ಓಡಾಡುವ ಸ್ವಭಾವ ಇರುವ ವಾಯುದೇವರು ಅವರು ರಾಘರು. ವ ಅಂದ್ರೆ ಚೇತನರು ಅಂತ ಇದೀಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಜೀವರಾಶಿಗಳು ಎಲ್ಲ ಚೇತನರನ್ನ ತೆಗೆದುಕೊಳ್ಳಬಾರದು. ಈಗ ವ ಅಂದ್ರೆ ಲಕ್ಷ್ಮೀದೇವಿಯನ್ನ ಬಿಟ್ಟು ಉಳಿದ ಚೇತನರು ಮಾತ್ರ, ಜೀವರನ್ನು ಮಾತ್ರ ವ ಎಂಬ ಶಬ್ದದಿಂದ ತೆಗೆದುಕೊಳ್ಳಬೇಕು. ಯಾಕೆ? ವಿ ಎಂಬ ಧಾತುವಿಗೆ ಹುಟ್ಟು ಅಂತ ಅರ್ಥ ಇದೆ. ವಿ ಗತಿ ಪ್ರಜನ ಕಾಂತಿ ಅಸನ ಖಾದನೇಶು ಅಂತ. ವಿ ಎಂಬ ಧಾತುವಿನಿಂದ ವ ಎಂಬ ರೂಪದ ನಿಷ್ಪತ್ತಿಯಾಗಿದೆ. ವ ಅಂದ್ರೆ ಹುಟ್ಟುವ ವ್ಯಕ್ತಿ. ವ ಅಂದ್ರೆ ಹುಟ್ಟುವ ವ್ಯಕ್ತಿ. ಹುಟ್ಟುವ ವ್ಯಕ್ತಿಗಳು ಅಂದ್ರೆ ಯಾರು? ಜೀವರಾಶಿಗಳು. ಅವರೆಲ್ಲರಿಗೆ ಇಂದ್ರ ಅಂದ್ರೆ ಉತ್ತಮರಾದವರು ಅಂದ್ರೆ ಜೀವೋತ್ತಮರಾದವರು. ರಾಘ ಯಾವಾಗಲೂ ಓಡಾಡುವ, ಎಲ್ಲರಲ್ಲಿಯೂ ಶ್ವಾಸೋಚ್ಛ್ವಾಸ ರೂಪಗಳಿಂದ ಹೊರಗೆ ಗಾಳಿಯ ರೂಪದಲ್ಲಿ ಓಡಾಡಿ ಜಗತ್ತಿನ ಪ್ರಾಣಶಕ್ತಿಯಾದಂತಹ ವಾಯುದೇವರಿದ್ದಾರಲ್ಲ, ಅಂತಹ ರಾಘ ವಾಯುದೇವರೇ ವೇಂದ್ರ ಹುಟ್ಟುವ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಉತ್ತಮರಾಗಿದ್ದಾರೆ, ಜೀವೋತ್ತಮರಾಗಿದ್ದಾರೆ ವಾಯುದೇವರು. ಇತಿ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ. ವಾಯುದೇವರೇ ಜೀವೋತ್ತಮರು ಎಂಬ ತತ್ವವನ್ನು ನಮ್ಮೆಲ್ಲರಿಗೆ ತಿಳಿಸಿದ ಮಹಾನುಭಾವರು ರಾಘವೇಂದ್ರ ತೀರ್ಥರು ಎಂಬುದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು.
ಭಗವಂತನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ಸಮರ್ಥನ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅವರ ಮಹಿಮೆಯನ್ನು, ಅವರ ಶಬ್ದದ ನಾಮಸ್ಮರಣೆಯ ಒಂದು ಮಹತ್ವವನ್ನು ಮತ್ತೆ ನಾಳೆ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ರಾಘವೇಂದ್ರ ತೀರ್ಥರ ಶಬ್ದದೊಳಗೇನೆ ಈ ಮಹಿಮೆ ಇದೆ. ಅವರು ತಿಳಿಸಿಕೊಟ್ಟ ತತ್ವಗಳ ದರ್ಶನ ಅವರ ನಾಮದಲ್ಲಿ ನಮಗಾಗತ್ತೆ. ಅನೇಕ ಜನ ತಪ್ಪು ತಿಳಿದಿದ್ದಾರೆ. ಕೆಲವು ಸಲ ಏನಾದರೂ ಹೇಳಲಿಕ್ಕೆ ಹೊರಟ್ರೆ, ಇದೆಲ್ಲ ನೀವು ಮಧ್ವಾಚಾರ್ಯರ ಫಿಲಾಸಫಿ ಹೇಳ್ತೀರಿ, ರಾಘವೇಂದ್ರ ಸ್ವಾಮಿಗಳ ಫಿಲಾಸಫಿ ಏನಾದರೂ ಇದ್ರೆ ಹೇಳಿ ಅಂತ. ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರು ಹೇಳಿದ್ದನ್ನ ನಮಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು, ಶ್ರೀಮದ್ ಆಚಾರ್ಯರು ಪ್ರತಿಪಾದನೆ ಮಾಡಿದ ತತ್ವಗಳನ್ನೇ ನಮಗೆ ಬೋಧಿಸಿದ ಮಹಾಪುರುಷರು. ಅವರ ಮಾತಿನಲ್ಲಿ ಶ್ರೀಮದಾಚಾರ್ಯರ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅವರ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಎಂದು ಪ್ರಾರ್ಥಿಸೋಣ. ಶ್ರೀಕೃಷ್ಣ ಅರ್ಪಣ.